ಜಾಸ್ತಿ ಹೊತ್ತು ಏನಿಲ್ಲ ಇದು. ಇವಾಗ ರಿಸೆಪ್ಷನ್ಗೆ ಹೋಗ್ತಾ ಇದೀವಿ. ಇದು ಮಾರ್ನಿಂಗ್ 12 ಮಾರ್ಚು. ಬ್ಯಾಗೆಲ್ಲ ತಗೊಂಡು ರೆಡಿಯಾಗಿ ಹೋಗ್ತಾ ಇದೀವಿ. ಮದುವೆ ಇದೆ, ನಮ್ಮ ಅಣ್ಣನ ಮದುವೆ. ಇವತ್ತು ಚಪ್ರ, ನಾಳೆ ಧಾರೆ. ಇವತ್ತು ಬೆಳಗ್ಗೆಯಿಂದನೇ ಶಾಸ್ತ್ರಗಳು ಶುರು. ಫಸ್ಟ್ ಶಾಸ್ತ್ರ ಬಂದು ಅರ್ಶಿನ ಶಾಸ್ತ್ರ. ತಾಯಿ ಮನೆ ಅರ್ಶಿನದ ನೀರು ಹಾಕ್ತಾರೆ. ನನಗೆ 8 ಗಂಟೆಗೆ ಶುರುವಾಗುತ್ತೆ ಅಂತ ಹೇಳಿದರು. 9 ಗಂಟೆ ಆದರೂ ಶುರುವಾಗಿರಲಿಲ್ಲ. ಫಸ್ಟು ನಮ್ಮ ಮನೆಗೇ ಬಂದು ಕಾಫಿ ಮತ್ತು ತಿಂಡಿ ಮಾಡಿಕೊಂಡು ನಾನು ಅಣ್ಣ ಮನೆಗೆ ಹೋಗಿದ್ದು. ಅಣ್ಣ ಅಂದರೆ ನನ್ನ ಚಿಕ್ಕಪ್ಪನ ಮಗ. ಸೊ ಹಾಗಾಗಿ ಅವ್ರ ಮನೆ ಬೇರೆ, ನಮ್ಮ ಮನೆ ಬೇರೆ. ನಮ್ಮ ಚಿಕ್ಕಪ್ಪನ ಮನೆ ಹತ್ರ ಹೋದಾಗ ಚಪ್ರ ಎಲ್ಲ ಆಲ್ರೆಡಿ ಹಾಕಿದ್ರು. ಚಪ್ರ ಹಾಕೋದಕ್ಕೇ ಲೇಟ್ ಆಯಿತು ಅಂತ ಹೇಳಿದ್ರು. ಸೊ ಹಂಗಾಗಿ ನೀರು ಹಾಕೋದು ಲೇಟ್ ಆಯಿತು ಅಂತ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಕಳಸ ಮೊದಲನೇ ಬಾರಿಗೆ ಮಾಡಿರ್ತಾರಲ್ಲ, ಅದೇ ಕಳಸ. ಎಲೆ ಏನಾದರೂ ಹಾಳಾಗಿದ್ರೆ ಚೇಂಜ್ ಮಾಡ್ತಾರೆ ಅಷ್ಟೇ. ಬಟ್ ಕಳಸದ ತಟ್ಟೆ ಅದೆಲ್ಲ ಏನೂ ಚೇಂಜ್ ಮಾಡೋದಿಲ್ಲ. ಏನು ಸಾಮಗ್ರಿ ಯೂಸ್ ಮಾಡಿರ್ತಾರೆ ಅದನ್ನು ಚೇಂಜ್ ಮಾಡೋದಿಲ್ಲ. ಮತ್ತು ಬೇರೆ ಐಟಮ್ಗಳೆಲ್ಲ ತೊಗೊಂಡು ಬಂದಿರ್ತಾರೆ ಅಷ್ಟೇ. ಸೊ ಅರ್ಶಿನದ ನೀರು ಹಾಕಿಬಿಟ್ಟು ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮಲ್ಲಿ ಇದು ಕಂಪಲ್ಸರಿ. ಅರ್ಶಿನದ ನೀರು ಹಾಕಿದ್ಮೇಲೆ ನಮ್ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡು ಬರಬೇಕು. ನಮ್ಮನೆ ದೇವ್ರು ಬಂದು ಬೆಟ್ಟದ ಯೋಗ ನರಸಿಂಹಸ್ವಾಮಿ ಮೇಲ್ಕೋಟೆ. ಸೊ ಕಂಪಲ್ಸರಿ ನಾವು ಬೆಟ್ಟ ಹತ್ತಲೇಬೇಕು. ಹಾಗಾಗಿ ನಾನು, ನಮ್ಮಣ್ಣ ಮತ್ತು ಶಶಾಂಕ್ ಮುದ್ದ ಅಂತ ಇಬ್ಬರು ನಮ್ಮಣ್ಣನ ಮಕ್ಕಳು, ಹಿರಿಯ ಅಣ್ಣನ ಮಕ್ಕಳು. ಸೊ ನಾವಿಷ್ಟು ಜನ ಜೊತೇಲಿ ಹೋಗಿದ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಬೆಟ್ಟ ಹತ್ತಲಿಲ್ಲ, ಯಾಕೆಂದರೆ ನಮಗೆ ನಿನ್ನೆ ಕೆಲಸ ಮಾಡಿ ಟಯರ್ಡ್ ಆಗೋಗಿತ್ತು. ಆಮೇಲೆ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಉಳ್ಕೊಂಡ್ವಿ. ನಮ್ಮಣ್ಣ ಮತ್ತು ಇವರಿಬ್ಬರು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು. ಮೇಲ್ಕೋಟೆಗೂ ನಮ್ಮೂರಿಗೂ ಒಂದು 5 ಕಿಲೋಮೀಟ್ರ್ ಅಷ್ಟೇ ದೂರ. ಹಾಗಾಗಿ ಈಸಿ, ನಮಗೆ ಹೋಗಿ ಬರೋದಕ್ಕೆ ತೊಂದರೆ ಏನಿಲ್ಲ, ಹಿಂಸೆ ಏನಂತ ಅನಿಸಲ್ಲ. ಬಟ್ ದೂರ ಆದರೆ ಕಷ್ಟ ಆಗಿಬಿಡುತ್ತೆ. ನಮಗೆ ಹತ್ರ ಇರೋದ್ರಿಂದ ಈ ಥರ ಒಂದು ಸಂಪ್ರದಾಯನ ರೂಢಿ ಮಾಡ್ಕೊಂಡು ಬಂದಿರ್ಬೋದು ಏನೋ. ಬಟ್ ಬೇರೆ ಕಡೆ ಇದೆಲ್ಲ ಇಲ್ಲ. ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಮನೆಯಲ್ಲೂ ಕೂಡ ಈ ಥರ ದೇವ್ರಿಗೆ ಹೋಗೋದೇನಿರಲಿಲ್ಲ. ಅವ್ರ ಮನೆಯಲ್ಲೇ ಧೂಪ ಹಾಕ್ಕೊಂಡು ಬಂದಿದ್ದರು ಅಷ್ಟೇ. ನಾವು ಮಾತ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಥರ ಡಿಪೆಂಡ್ ಅಪಾನ್ ಅವರ ಊರು ಮೇಲೆ ಡಿಪೆಂಡ್ ಆಗುತ್ತೆ ಮೇ ಬಿ. ಅಲ್ಲೇ ನಮ್ಮ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಮ್ಮ ಅಣ್ಣನ ಮನೆಗೆ ಬಂದು ಮೆಹಂದಿ ಹಾಕ್ಕೊಡ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಸರ್ಚ್ ಮಾಡಿದ್ವಿ ಕ್ರೋಮಲ್ಲಿ, ಮೆನ್ಸ್ಗೆ ಮೆಹಂದಿ ಡಿಸೈನ್ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಡಿಸೈನ್ ಬಂತು ಗೊತ್ತಾ. ಮೆನ್ಸ್ಗೂ ಇಷ್ಟೊಂದು ಡಿಸೈನ್ ಇದೆಯಾ ಅಂತ ಅಂದ್ಕೊಂಡೆ. ಅದರಲ್ಲಿ 2 ಡಿಸೈನ್ನ ಸೆಲೆಕ್ಟ್ ಮಾಡಿ ನಾನು ಒಂದು ಕೈಗೆ ಡ್ರಾ ಮಾಡಿದೆ, ನನ್ನ ತಂಗಿ ಇನ್ನೊಂದು ಕೈಗೆ ಡ್ರಾ ಮಾಡಿದ್ಲು. ತುಂಬ ಚೆನ್ನಾಗಿ ಬಂತು. ಬಟ್ ಒಂದು ಸ್ವಲ್ಪ ಮಿಸ್ಸಿ ಆಗೋಯ್ತು ಒಂದು ಸೈಡ್ ಅಷ್ಟೇ. ಇನ್ನು ಕಾರ್ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ವಿ. ಅದೆಲ್ಲ ಹಾಕ್ತಾಯಿದ್ರು ನನ್ನ ಹಸ್ಬೆಂಡು. ಹಾಗೆ ನಾನು ಬಳೆ ತೊಗೊಂಡು ಬರೋಣ ಅಂತ ಚಕ್ನಳ್ಳಿಗೆ ಹೋಗಿದ್ದೆ. ಬಳೆ ಬಂದ್ಬಿಟ್ಟು ಬಳೆ ಶಾಸ್ತ್ರ ಅಂತೇಳಿ ಹುಡುಗಿ ಕಡೆ ಮಾಡ್ತಾರೆ. ಅವರು ಕಪ್ಪು ಬಳೆನ ಎಲ್ಲರಿಗೂ ಕೊಡ್ತಾರೆ. ಇನ್ನು ಹುಡುಗ ಕಡೆ ಮನೆಯೂ ಕೂಡ ಬಳೆ ಶಾಸ್ತ್ರ ಅಂತ ಮಾಡ್ತಾರೆ. ಕೆಲವ್ರು ಮಾಡಲ್ಲ. ಕೆಲವ್ರು ತೊಗೊಂಡು ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಮುತ್ತೈದೆಯರಿಗೆ ಕೊಡ್ತಾರೆ. ಈ ಥರ ಇದೆ ಸಂಪ್ರದಾಯ. ನಾವು ಶಾಪಲ್ಲೇ ಹೋಗಿ ಶಾಸ್ತ್ರದ ಬಳೆನ ತೊಗೊಂಡು ಬಂದ್ವಿ. ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಾನು ಒಂದು 4 ಬಳೆ ಹಾಕಿದ್ದೆ. ಆಮೇಲೆ ಧೂಪ ಹಾಕಿಸ್ತಾ ಇದ್ವಿ. ದಾಸಪ್ಪನ ಕರೆದು ಎಡೆ ಹಾಕಿ ಧೂಪ ಹಾಕ್ಸಿದ್ರೆ ಒಂದು ಮಟ್ಟಕ್ಕೆ ಮನೆಯಲ್ಲಿ ಎಲ್ಲ ಶಾಸ್ತ್ರಗಳು ಮುಗಿದು ಅಂತ ಅರ್ಥ. ಇನ್ನು ಹುಡುಗನ್ನ ಚೌಟ್ರಿಗೆ ಕರ್ಕೊಂಡು ಹೋಗಬೇಕು ಅಷ್ಟೇ. ಈಗ ಮನೆಗೆ ಬಂದು ರೆಡಿ ಆಗ್ತಾ ಇದ್ದೀನಿ. ಚೌಟ್ರಿಗೆ ಹೋಗಿ ರೆಡಿ ಆಗೋಕ್ಕಾಗಲ್ಲ, ಇಲ್ಲೇ ರೆಡಿ ಆಗಿಬಿಟ್ಟು ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡಿಕೊಂಡು ಇಲ್ಲೇ ರೆಡಿ ಆಗ್ತಾ ಇದ್ದೀವಿ. ನಾನು ಅಂದ್ಕೊಂಡೆ ಮೇಕಪ್ ಟ್ಯುಟೋರಿಯಲ್ ಒಂದು ಮಾಡ್ಕೊಳ್ಳೋಣ ಅಂತ. ಆಗಲ್ಲ, ಮದುವೆ ತರಾತುರಿಯಲ್ಲಿ ಯಾವ ವೀಡಿಯೋನು ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಲ್ಲಿ ನನ್ನ ತಂಗಿದಿರು ಕೂಡ ಅಲ್ಲಲ್ಲಿ ಬಂದು ಹೋಗ್ತಾರೆ. ಯಾಕಂದರೆ ಅವರು ಬಂದು ಕ್ಯಾಮ್ರಾ ನೋಡ್ತಾನೇ ಇದ್ದರು. ಅವಳು ಓಲೆ ಹಾಕ್ಕೊಂಡು ಈ ಡ್ರೆಸ್ಗೆ ಯಾವ ಓಲೆ ಸೂಟ್ ಆಗುತ್ತೆ ಅಂತ ನೋಡ್ತಾಯಿದ್ಲು. ಮೊಬೈಲ್ನೇ ಕನ್ನಡಿ ಕೂಡ ಮಾಡ್ಕೊಂಡು ಬಿಟ್ಟಿದ್ವಿ. ಈ ಡ್ರೆಸ್ ಬಂದು ನನ್ನ ಬರ್ತಡೇಗೆ ನನ್ನ ಹಸ್ಬೆಂಡ್ ಕೊಡಿಸಿತ್ತು. ಅದು ಮದುವೆಗೆ ಮುಂಚೆ ಸುಮಾರು ಒಂದು 5 ವರ್ಷ ಆಗಿರಬೇಕು ಈ ಡ್ರೆಸ್ ತಗೊಂಡು. ಅದನ್ನೇ ಇವಾಗ ನೈಟ್ ರಿಸೆಪ್ಷನ್ಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸುಮಾರು ಒಂದು 2 ಸಾರಿ ಹಾಕಿರ್ಬೋದು ಅಷ್ಟೇ. ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಮದುವೆಗಾದರೂ ಯೂಸ್ ಮಾಡೋಣ ಅಂತ ಯಾವುದೇ ಡ್ರೆಸ್ ತೊಗೊಳ್ಳಿಲ್ಲ, ಇದೇ ಹಾಕ್ಕೋತಾ ಇದ್ದೀನಿ. ಮತ್ತು ಸಣ್ಣ ಆಗಿದ್ದೀನಲ್ವ, ನನಗೆ ಇದೆಲ್ಲ
ಇವಾಗ ಸರಿ ಹೋಗ್ತಾ ಇದೆ. ಫಸ್ಟು ದಪ್ಪ ಇದ್ನಲ್ವ, ಆಗ್ತಾ ಇರಲಿಲ್ಲ, ಇದೆಲ್ಲ ಇಟ್ಬಿಟ್ಟಿದ್ದೆ. ಮತ್ತೆ ಹಾಕ್ಕೊಳ್ಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಮತ್ತೆ ಸಣ್ಣ ಆಗಿಬಿಟ್ಟಿದ್ದೀನಿ, ನನಗೆ ರೆಗ್ಯುಲರಾಗಿ ಹಾಕೋವಂಥ ಎಲ್ಲ ಡ್ರೆಸ್ಗಳು ಆಗ್ತಾಯಿದೆ. ಇನ್ನು ನನ್ನ ಹೇರ್ ಸ್ಟೈಲ್ ಬಗ್ಗೆ ಹೇಳೋದಾದರೆ, ಇದು ನನಗೆ ಹಾಕೋಬೇಕು ಅಂತ ಇತ್ತು ಈ ಥರ ಹೇರ್ ಸ್ಟೈಲ್. ನಾನು ಯಾವುದೋ ಮೂವಿಯಲ್ಲಿ ನೋಡಿದ ನೆನಪು. ಸ್ವಲ್ಪ ಓಲ್ಡ್ ಹೇರ್ ಸ್ಟೈಲ್ ಅನ್ಸಿದ್ರೂ ನನಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿನೇ ಈ ಥರ ಹೇರ್ ಸ್ಟೈಲ್ ಹಾಕಬೇಕು ಅಂತಲೇ ನಾನು ಹೇರ್ ಆ್ಯಕ್ಸಸರೀಸ್ನ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದೆ. ನಾನೇ ಹಾಕ್ಕೊಂಡೆ, ಅದು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲ್ಲ, ಇಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲನೂ ವೀಡಿಯೋ ಮಾಡೋಕ್ಕೆ. ಮತ್ತು ನಂದು ಹೇರ್ ಸ್ಟೈಲ್ ಮುಗೀತು. ಓಲೆ ಸೆಟ್ ಮಾಡ್ತಾಯಿದ್ದೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಅದರ ನಡುವೆ ಅವ್ರಿಗೆಲ್ಲ ಹೇರ್ ಸ್ಟೈಲ್ ಮಾಡಿಕೊಡ್ತಾ ಇದ್ದೀನಿ. ನನ್ನ ತಂಗಿಗೆ ನಾನೇ ಹೇರ್ ಸ್ಟೈಲ್ ಮಾಡಿದ್ದು. ಇನ್ನು ಇಯರಿಂಗ್ ಬಂದು ನಾನು ಗೋಲ್ಡ್ ವೇರ್ ಮಾಡಿದ್ದೆ, ಬಟ್ ಯಾಕೋ ಈ ಡ್ರೆಸ್ಗೆ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಹಾಕಿದ್ದೀನಿ. ಇದು ಸ್ವಲ್ಪ ದೊಡ್ಡದಾಗಿದೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ದೊಡ್ಡ ದೊಡ್ಡ ಇಯರಿಂಗ್ಸ್ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಮೇಕಪ್ ನಾನು ಮಾಡ್ಕೊಳ್ಳೋದು, ನನ್ನ ತಂಗಿಗೂ ಮೇಕಪ್ ಮಾಡೋದು, ಎರಡೂ ಮಾಡ್ತಾಯಿದ್ದೆ. ಇದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಐ ಆಮ್ ಸೋ ಹ್ಯಾಪಿ. ಅವ್ರಿಗೆಲ್ಲ ರೆಡಿ ಮಾಡೋಕ್ಕೆ ಹೆಲ್ಪ್ ಮಾಡೋದು ತುಂಬ ಖುಷಿ ನನಗೆ. ನನಗೂ ಇಷ್ಟ ಅವರೆಲ್ಲ ಚೆನ್ನಾಗಿ ರೆಡಿ ಆಗಬೇಕು ಅಂತ. ಮತ್ತು ಈ ಥರ ಅವಕಾಶಗಳು ತುಂಬ ಕಡಿಮೆ ನಮಗೆ ಸಿಗೋದು. ಮದುವೆ ಮುಂಜಿ ಎಲ್ಲ ಈ ವರ್ಷವೇ, ಹೋದ ವರ್ಷ ಅಂತೂ ಒಂದೂ ಇರಲಿಲ್ಲ. ಮತ್ತು ಇದು ನಮ್ಮ ಅಣ್ಣಂದು, ಇವರೇ ಲಾಸ್ಟ್ನೇವರು. ಇನ್ನೂ ನಮ್ಮ ಮನೇಲೇ ಮದುವೆ ಅಂತ ಇರೋದು. ನಮ್ಮ ಅಣ್ಣ ತಮ್ಮದಿರಲ್ಲಿ ನಮ್ಮ ಅಣ್ಣ ಲಾಸ್ಟು. ಇನ್ನೇನೇ ನಮ್ಮ ಕುಟುಂಬದಲ್ಲಿ ಮದುವೆ ಸಂಭ್ರಮ ಅಂತಿದ್ರು, ಅದು ನಮ್ಮ ಮನೇಲೇ. ನನ್ನ ತಂಗಿದಿರು ಇಬ್ಬರಿದ್ದಾರೆ, ನನ್ನ ತಮ್ಮ ಒಬ್ಬ ಇದ್ದಾನೆ, ಇನ್ನು 3 ಜನ ಇದ್ದಾರೆ ಮದುವೆ ಆಗೋರು. ಇನ್ನು ನೆಕ್ಸ್ಟು ನಮ್ಮದೇ ಓಡಾಟ. ಇವಾಗ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ರೆಡಿ ಆದರು. ರಿಸೆಪ್ಷನ್ಗೆ ಹೋಗ್ತಾ ಇದ್ವಿ. ಬಾಯ್ 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 ಬಾಯ್. ಇನ್ನೊಂದು ಮಧ್ಯದಲ್ಲಿ ರೆಡ್ ಕಲರ್ ವೇರ್ ಮಾಡಿದಳಲ್ಲ ನನ್ನ ತಂಗಿ, ಅದನ್ನು ಅವಳೇ ಸ್ಟಿಚ್ ಮಾಡ್ಕೊಂಡಿರೋದು. ಮೀಶೋದಲ್ಲಿ ಸ್ಯಾರಿ ತೊಗೊಂಡು ಸ್ಯಾರಿಲಿ ಸ್ಟಿಚ್ ಮಾಡಿರೋದು. ಅದು ಔಟ್ಫಿಟ್ ನಾನು ತೋರಿಸ್ಬೇಕಿತ್ತು, ತುಂಬ ಚೆನ್ನಾಗಿದೆ, ಬಟ್ ನಾನು ಅರ್ಜೆಂಟಲ್ಲಿ ಮರ್ತೋದೆ. ಹಾಗೇ ಅಂದ್ಕೊಂಡಿದ್ದೆ ಅದೆಲ್ಲ ತಗೊಳ್ಳೋಣ ಅಂತ, ಬಟ್ ಆಗಲಿಲ್ಲ. ಇನ್ನು ನಮ್ಮ ಊರಿಗೂ ಚೌಟ್ರಿಗೂ ಸುಮಾರು 40-45 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ರೀಚ್ ಆಗೋಕ್ಕೆ ಒಂದು 3/4 ಅವರ್ ಬೇಕು. ನಾವು ಅಲ್ಲೇ 7:30ಗೆ ಬಿಟ್ವಿ, ಇಲ್ಲಿ ಬರೋದಕ್ಕೆ 8:15 ಆಯಿತು. ಆ್ಯಕ್ಚುಲಿ ಬೇಗನೆ ಬಿಡಬೇಕಿತ್ತು, ಬಟ್ ಲೇಟ್ ಆಗೋಯಿತು. ಹಳ್ಳಿಗಳಲ್ಲಿ ಹಿಂಗೇ ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ಪರ್ಫೆಕ್ಟಾಗಿ ಟೈಮಿಂಗ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಜನಗಳೆಲ್ಲ ಉಂಡಿಸ್ಕೊಂಡು ಕರ್ಕೊಂಡು ಬರಬೇಕಲ್ಲ. ಹಾಗೂ ನಾವು ಹುಡ್ಗನ ಕರ್ಕೊಂಡು ಬೇಗನೆ ಬಂದ್ವಿ, ಅವರು ಇನ್ನೂ ಲೇಟಾಗಿ ಬಂದರು. ಸೊ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ವಾದ್ಯ ಎಲ್ಲ ಬಾರಿಸ್ಕೊಂಡು. ತುಂಬ ಚೆನ್ನಾಗಿತ್ತು. ನಮ್ಮನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು, ಬಟ್ ಆ ವೀಡಿಯೋನೇ ಸಿಗ್ತಾಯಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಆನಂತರ ಹುಡ್ಗನ್ನ ರೆಡಿ ಮಾಡಿ ರಿಸೆಪ್ಷನ್ಗೆ ಕೂಡ ಕರ್ಕೊಂಡೋದ್ವಿ. ನಾವೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಅದೆಲ್ಲ ನಾನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದಾಗಿತ್ತು ನಮ್ಮ ದಿನ. ಇಟ್ಸ್ ಅ ವಂಡರ್ಫುಲ್ ಡೇ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.